ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇವತ್ತು ದೆಹಲಿಯ ಬಜೆಟ್ ಅನ್ನು ಮಂಡಿಸಿದ್ರು. ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ದೆಹಲಿ ಬಜೆಟ್ ಕೊಡುಗೆಗಳ ಮಹಾಪೂರ. 1 ಲಕ್ಷ ಕೋಟಿ ಆಯವ್ಯಯ ಮಂಡಿಸಿದ ಸಿಎಂ ಗುಪ್ತಾ. ದೆಹಲಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಸರ್ಕಾರವು 26 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ತನ್ನ ಮೊದಲ ಬಜೆಟ್ ಅನ್ನು ಸಿಎಂ ರೇಖಾ ಗುಪ್ತಾ ಮಂಡನೆ ಮಾಡಿದ್ದಾರೆ. 2025-26ನೇ ಹಣಕಾಸು ವರ್ಷದ 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಜೆಟ್ ಮಂಡಿಸಿದ ರೇಖಾ ಗುಪ್ತಾ ಸರ್ಕಾರವು ಬಂಡವಾಳ ವೆಚ್ಚವನ್ನು 28,000 ಕೋಟಿಗಳಿಗೆ ದ್ವಿಗುಣಗೊಳಿಸುವುದರೊಂದಿಗೆ ಭ್ರಷ್ಟಾಚಾರ ಮತ್ತು ಅದಕ್ಷತೆಯ ಯುಗ ಮುಗಿದಿದೆ ಎಂದು ಹೇಳಿದ್ದಾರೆ. विशेष तो सबसे बड़ा डिफरेंस तो आप लोगों ने देख ही लिया कि 2024-25 में जो था वो 76,000 करोड़ का बजट था, जिसे दिल्ली के इतिहास में इस बार 1 लाख करोड़ का बजट, जो कि 31.58% का इजाफा जो दिल्ली के इतिहास में अपने आप में पहली बार हुआ, और देश में भी किसी भी बजट का ये सबसे बड़ा इंक्रीमेंट इसे हम बोल सकते हैं. और हर हेड में, मतलब आप जिस भी हेड में आप देखेंगे, हर जगह हमने उसको आगे की तरफ लेके गए हैं, यहाँ तक कि ಹಾಗಾದ್ರೆ ಮೊದಲ ಬಜೆಟ್ನಲ್ಲಿ ರೇಖಾ ಗುಪ್ತಾ ಏನೆಲ್ಲ ಯೋಜನೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಮಹಿಳೆಯರಿಗೆ ತಿಂಗಳಿಗೆ 2,500 ರು ಒದಗಿಸಲು 5,100 ಕೋಟಿ ಮೀಸಲಿಡಲಾಗಿದೆ. ಯಮುನಾ ನದಿ ಶುದ್ಧೀಕರಣಕ್ಕೆ 500 ಕೋಟಿ ರು ಮೀಸಲಿಡಲಾಗಿದೆ. ದೆಹಲಿ ಮೆಟ್ರೋಗೆ 2,929 ಕೋಟಿ ರುಗಳನ್ನು ಮೀಸಲಿಟ್ಟಿದ್ದಾರೆ. ನಗರ ಸಾರಿಗೆ ವಲಯಕ್ಕೆ 12,952 ಕೋಟಿ ರು ನಿಗದಿ. ಆರೋಗ್ಯ ಕ್ಷೇತ್ರಕ್ಕೆ 6,874 ಕೋಟಿ ರು ಮೀಸಲು. ನಗರದಾದ್ಯಂತ ಮಹಿಳೆಯರ ರಕ್ಷಣೆಗೆ 50,000 ಸಿಸಿ ಕ್ಯಾಮೆರಾ ಅಳವಡಿಕೆ. ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್. ಅಬ್ದುಲ್ ಕಲಾಂ ಹೆಸರಿನ 100 ಭಾಷಾ ಪ್ರಯೋಗಾಲಯ ಸ್ಥಾಪನೆ. ಆಯುಷ್ಮಾನ್ ಯೋಜನೆ 10 ಲಕ್ಷ ರು ವಿಮಾ ರಕ್ಷಣೆ ನೀಡಲಾಗಿದೆ. ಒಂದು ಲಕ್ಷ ಬಜೆಟ್ಗೆ ಮೂಲ ತೋರಿಸಿ. भारतीय जनता पार्टी ने सदन पटल पर रखा है, उसको अगर एक शब्द में डिस्क्राइब किया जाए तो ये हवाई बजट है. इस 1 लाख करोड़ के बजट का कोई आधार नहीं है. दिल्ली सरकार के पास 1 लाख करोड़ का राजस्व कहीं से नहीं आने वाला है. ಒಟ್ಟಾರೆ ಮೊದಲ ಬಜೆಟ್ನಲ್ಲೇ ದೆಹಲಿಯ ರೇಖಾ ಸರ್ಕಾರ ಜನರಿಗೆ ಬಂಪರ್ ಗಿಫ್ಟ್ ನೀಡಿದ್ದು, ದೆಹಲಿ ಮೂಲಸೌಕರ್ಯ ಗಮನದಲ್ಲಿಟ್ಟುಕೊಂಡು ರೇಖಾ ಗುಪ್ತಾ ವಿದ್ಯುತ್, ರಸ್ತೆಗಳು, ನೀರು ಮತ್ತು ಸಂಪರ್ಕ ಸೇರಿದಂತೆ 10 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇವತ್ತು ದೆಹಲಿಯ ಬಜೆಟ್ ಅನ್ನು ಮಂಡಿಸಿದ್ರು. ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ದೆಹಲಿ ಬಜೆಟ್ ಕೊಡುಗೆಗಳ ಮಹಾಪೂರ. 1 ಲಕ್ಷ ಕೋಟಿ ಆಯವ್ಯಯ ಮಂಡಿಸಿದ ಸಿಎಂ ಗುಪ್ತಾ. ದೆಹಲಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಸರ್ಕಾರವು 26 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ತನ್ನ ಮೊದಲ ಬಜೆಟ್ ಅನ್ನು ಸಿಎಂ ರೇಖಾ ಗುಪ್ತಾ ಮಂಡನೆ ಮಾಡಿದ್ದಾರೆ. 2025-26ನೇ ಹಣಕಾಸು ವರ್ಷದ 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಜೆಟ್ ಮಂಡಿಸಿದ ರೇಖಾ ಗುಪ್ತಾ ಸರ್ಕಾರವು ಬಂಡವಾಳ ವೆಚ್ಚವನ್ನು 28,000 ಕೋಟಿಗಳಿಗೆ ದ್ವಿಗುಣಗೊಳಿಸುವುದರೊಂದಿಗೆ ಭ್ರಷ್ಟಾಚಾರ ಮತ್ತು ಅದಕ್ಷತೆಯ ಯುಗ ಮುಗಿದಿದೆ ಎಂದು ಹೇಳಿದ್ದಾರೆ. विशेष तो सबसे बड़ा डिफरेंस तो आप लोगों ने देख ही लिया कि 2024-25 में जो था वो 76,000 करोड़ का बजट था, जिसे दिल्ली के इतिहास में इस बार 1 लाख करोड़ का बजट, जो कि 31.58% का इजाफा जो दिल्ली के इतिहास में अपने आप में पहली बार हुआ, और देश में भी किसी भी बजट का ये सबसे बड़ा इंक्रीमेंट इसे हम बोल सकते हैं. और हर हेड में, मतलब आप जिस भी हेड में आप देखेंगे, हर जगह हमने उसको आगे की तरफ लेके गए हैं, यहाँ तक कि ಹಾಗಾದ್ರೆ ಮೊದಲ ಬಜೆಟ್ನಲ್ಲಿ ರೇಖಾ ಗುಪ್ತಾ ಏನೆಲ್ಲ ಯೋಜನೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಮಹಿಳೆಯರಿಗೆ ತಿಂಗಳಿಗೆ 2,500 ರು ಒದಗಿಸಲು 5,100 ಕೋಟಿ ಮೀಸಲಿಡಲಾಗಿದೆ. ಯಮುನಾ ನದಿ ಶುದ್ಧೀಕರಣಕ್ಕೆ 500 ಕೋಟಿ ರು ಮೀಸಲಿಡಲಾಗಿದೆ. ದೆಹಲಿ ಮೆಟ್ರೋಗೆ 2,929 ಕೋಟಿ ರುಗಳನ್ನು ಮೀಸಲಿಟ್ಟಿದ್ದಾರೆ. ನಗರ ಸಾರಿಗೆ ವಲಯಕ್ಕೆ 12,952 ಕೋಟಿ ರು ನಿಗದಿ.
ಆರೋಗ್ಯ ಕ್ಷೇತ್ರಕ್ಕೆ 6,874 ಕೋಟಿ ರು ಮೀಸಲು. ನಗರದಾದ್ಯಂತ ಮಹಿಳೆಯರ ರಕ್ಷಣೆಗೆ 50,000 ಸಿಸಿ ಕ್ಯಾಮೆರಾ ಅಳವಡಿಕೆ. ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್. ಅಬ್ದುಲ್ ಕಲಾಂ ಹೆಸರಿನ 100 ಭಾಷಾ ಪ್ರಯೋಗಾಲಯ ಸ್ಥಾಪನೆ. ಆಯುಷ್ಮಾನ್ ಯೋಜನೆ 10 ಲಕ್ಷ ರು ವಿಮಾ ರಕ್ಷಣೆ ನೀಡಲಾಗಿದೆ. ಒಂದು ಲಕ್ಷ ಬಜೆಟ್ಗೆ ಮೂಲ ತೋರಿಸಿ. भारतीय जनता पार्टी ने सदन पटल पर रखा है, उसको अगर एक शब्द में डिस्क्राइब किया जाए तो ये हवाई बजट है। इस 1 लाख करोड़ के बजट का कोई आधार नहीं है। दिल्ली सरकार के पास 1 लाख करोड़ का राजस्व कहीं से नहीं आने वाला है। ಒಟ್ಟಾರೆ ಮೊದಲ ಬಜೆಟ್ನಲ್ಲೇ ದೆಹಲಿಯ ರೇಖಾ ಸರ್ಕಾರ ಜನರಿಗೆ ಬಂಪರ್ ಗಿಫ್ಟ್ ನೀಡಿದ್ದು, ದೆಹಲಿ ಮೂಲಸೌಕರ್ಯ ಗಮನದಲ್ಲಿಟ್ಟುಕೊಂಡು ರೇಖಾ ಗುಪ್ತಾ ವಿದ್ಯುತ್, ರಸ್ತೆಗಳು, ನೀರು ಮತ್ತು ಸಂಪರ್ಕ ಸೇರಿದಂತೆ 10 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇವತ್ತು ದೆಹಲಿಯ ಬಜೆಟ್ ಅನ್ನ ಮಂಡಿಸಿದ್ರು. ಹಾಗಿದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ದೆಹಲಿ ಬಜೆಟ್ ಕೊಡುಗೆಗಳ ಮಹಾಪೂರ. 1 ಲಕ್ಷ ಕೋಟಿ ಆಯವ್ಯಯ ಮಂಡಿಸಿದ ಸಿಎಂ ಗುಪ್ತಾ. ದೆಹಲಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಸರ್ಕಾರವು 26 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ತನ್ನ ಮೊದಲ ಬಜೆಟ್ ಅನ್ನ ಸಿಎಂ ರೇಖಾ ಗುಪ್ತಾ ಮಂಡನೆ ಮಾಡಿದ್ದಾರೆ. 2025-26ನೇ ಹಣಕಾಸು ವರ್ಷದ 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಜೆಟ್ ಮಂಡಿಸಿದ ರೇಖಾ ಗುಪ್ತಾ, ಸರ್ಕಾರವು ಬಂಡವಾಳ ವೆಚ್ಚವನ್ನು 28,000 ಕೋಟಿಗಳಿಗೆ ದ್ವಿಗುಣಗೊಳಿಸುವುದರೊಂದಿಗೆ ಭ್ರಷ್ಟಾಚಾರ ಮತ್ತು ಅದಕ್ಷತೆಯ ಯುಗ ಮುಗಿದಿದೆ ಎಂದು ಹೇಳಿದ್ದಾರೆ. भाई विशेष तो सबसे बड़ा डिफरेंस तो आप लोगों ने देख ही लिया कि 2024-25 में जो था वो 76,000 करोड़ का बजट था, जिसे दिल्ली के इतिहास में इस बार 1 लाख करोड़ का बजट, जो कि 31.58% का इजाफा जो दिल्ली के इतिहास में अपने आप में पहली बार हुआ, और देश में भी किसी भी बजट का ये सबसे बड़ा इंक्रीमेंट इसे हम बोल सकते हैं। और हर हेड में, मतलब आप जिस भी हेड में आप देखेंगे, हर जगह हमने उसको आगे की तरफ लेके गए हैं, यहाँ तक कि ಹಾಗಾದ್ರೆ ಮೊದಲ ಬಜೆಟ್ನಲ್ಲಿ ರೇಖಾ ಗುಪ್ತಾ ಏನೆಲ್ಲ ಯೋಜನೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಮಹಿಳೆಯರಿಗೆ ತಿಂಗಳಿಗೆ 2,500 ರು ಒದಗಿಸಲು 5,100 ಕೋಟಿ ಮೀಸಲಿಡಲಾಗಿದೆ. ಯಮುನಾ ನದಿ ಶುದ್ಧೀಕರಣಕ್ಕೆ 500 ಕೋಟಿ ರು ಮೀಸಲಿಡಲಾಗಿದೆ. ದೆಹಲಿ ಮೆಟ್ರೋಗೆ 2,929 ಕೋಟಿ ರುಗಳನ್ನು ಮೀಸಲಿಟ್ಟಿದ್ದಾರೆ. ನಗರ ಸಾರಿಗೆ ವಲಯಕ್ಕೆ 12,952 ಕೋಟಿ ರು ನಿಗದಿ. ಆರೋಗ್ಯ ಕ್ಷೇತ್ರಕ್ಕೆ 6,874 ಕೋಟಿ ರು ಮೀಸಲು. ನಗರದಾದ್ಯಂತ ಮಹಿಳೆಯರ ರಕ್ಷಣೆಗೆ 50,000 ಸಿಸಿ ಕ್ಯಾಮೆರಾ ಅಳವಡಿಕೆ. ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್. ಅಬ್ದುಲ್ ಕಲಾಂ ಹೆಸರಿನ 100 ಭಾಷಾ ಪ್ರಯೋಗಾಲಯ ಸ್ಥಾಪನೆ. ಆಯುಷ್ಮಾನ್ ಯೋಜನೆ 10 ಲಕ್ಷ ರು ವಿಮಾ ರಕ್ಷಣೆ ನೀಡಲಾಗಿದೆ. ಒಂದು ಲಕ್ಷ ಬಜೆಟ್ಗೆ ಮೂಲ ತೋರಿಸಿ. भारतीय जनता पार्टी ने सदन पटल पर रखा है, उसको अगर एक शब्द में डिस्क्राइब किया जाए तो ये हवाई बजट है। इस 1 लाख करोड़ के बजट का कोई आधार नहीं है। दिल्ली सरकार के पास 1 लाख करोड़ का राजस्व कहीं से नहीं आने वाला है। ಒಟ್ಟಾರೆ ಮೊದಲ ಬಜೆಟ್ನಲ್ಲೇ ದೆಹಲಿಯ ರೇಖಾ ಸರ್ಕಾರ ಜನರಿಗೆ ಬಂಪರ್ ಗಿಫ್ಟ್ ನೀಡಿದ್ದು, ದೆಹಲಿ ಮೂಲಸೌಕರ್ಯ ಗಮನದಲ್ಲಿಟ್ಟುಕೊಂಡು ರೇಖಾ ಗುಪ್ತಾ ವಿದ್ಯುತ್, ರಸ್ತೆಗಳು, ನೀರು ಮತ್ತು ಸಂಪರ್ಕ ಸೇರಿದಂತೆ 10 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.